ವೀಕ್ಷಕರೇ, ವಿ ಆರ್ ನಾಟ್ ಸ್ಟಾಪ್ಡ್. ನಾವು ಸ್ಟಾಪ್ ಮಾಡಿಲ್ಲ. ಧರ್ಮಸ್ಥಳದ ಸಾಮಾಜಿಕ ಏನು ಇವ್ರು ಹೇಳ್ತಾರಲ್ಲ ಸಾಮಾಜಿಕ ಹೋರಾಟ, ಹೆಣ್ಣು ಮಗಳಿಗೆ, ಮುಗ್ಧೆ ಮಗುಗೆ, ಒಂದು ಸ್ಕೂಲಿಗೆ ಹೋಗುವ ಮಗುವ ಮೇಲೆ ಆದ ಅತ್ಯಾಚಾರ, ನಿಮ್ಮಗಳಲ್ಲಿ ಮನೆಯಲ್ಲಿ ಮಕ್ಕಳಿಲ್ವಾ? ನಿಮಗೆ ಹೆಣ್ಮಕ್ಳಿಲ್ವಾ? ನಿಮಗೆ ತಾಯಂದಿರಿಲ್ವಾ? ನಿಮಗೆ ತಂಗಿಯಂದಿರಿಲ್ವಾ? ಇಡೀ ದೇಶದ ತಂಗಿಯಂದ್ರನ್ನು, ಅಣ್ಣಂದಿರನ್ನು, ಎಲ್ಲರನ್ನು ಏನಕ್ಕೆ ದತ್ತು ತಗೊಂಡ ಈ ಟೀಮ್ ಇದೆಯಲ್ಲ, ದಕ್ಷಿಣ ಕನ್ನಡದ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳನ್ನು ಅತ್ಯಾಚಾರಗಳನ್ನು, ಇವರು ಬೇರೆ ಎಲ್ಲಿಯ ಅತ್ಯಾಚಾರಗಳನ್ನು ಮಾತಾಡಲ್ಲ. ಕರ್ನಾಟಕದಲ್ಲಿ ಎಷ್ಟು ಅತ್ಯಾಚಾರ ಈ ವರ್ಷದಲ್ಲಿ ಆಯ್ತು ಗೊತ್ತಾ? ಈ ಟೀಮ್ ಎಲ್ಲಿಯಾದರೂ ಅದರ ಬಗ್ಗೆ ಮಾತಾಡಿದ್ದು ನೋಡಿದ್ರಾ? ಮಟ್ಟಣ್ಣವ್ರು 2 ಕಡೆ ಹೋದ, ಅಲ್ಲಿ ಏನಾದರೂ ಬೇಳೆ ಬೇಯಿಸ್ಲಿಕ್ಕಾಗತ್ತಾ ಅಂತ ಆಗಿಲ್ಲ, ವಾಪಸ್ ಬಂದ. ಐ ಆಮ್ ಟೆಲಿಂಗ್ ಯು ಬಂದ. ಏನಾಯಿತು? ಎಲ್ಲದಕ್ಕೂ ನ್ಯಾಯ ಸಿಗ್ತಾ? ಎಲ್ಲ ಅತ್ಯಾಚಾರಗಳಿಗೂ ನ್ಯಾಯ ಕೊಡಿಸಿದ್ರು ಇವರು. ಯಾಕೆ ಸೌಜನ್ಯ ಒಂದೇ? ಯಾಕೆ ವೀರೇಂದ್ರ ಹೆಗಡೆ ಒಂದೇ? ಇದು ನಾನು ಹೇಳ್ತಾ ಇರೋದಲ್ಲ. ನೀವು ಹೇಳ್ಬೋದು, ಶೆಟ್ರ ಬಕೆಟ್ ಬಂದಿದಾ, ಬಾಸ್ಕೆಟ್ ಬಂದಿದ್ದ, ಅದು ಕೇಳಿದ್ದು ನೋಡಿ. ಬಂದಿದೆ, ಅಣ್ಣಪ್ಪಂದು ಮಂಜುನಾಥನ ಪ್ರಸಾದ. ಅದರ ಆನೆಟ್ಟು ಹೇಳ್ತೀನಿ, ಟ್ರುತ್ ವಿಲ್ ರಿವೀಲ್. ಇದರಲ್ಲಿ ಏನಾದರೂ ಸತ್ಯ ಸಿಕ್ಕಿಲ್ಲ ಅಂದರೆ ಮಿಸ್ಟರ್ ಮಹೇಶ್, ನಾನು ಆ ಧರ್ಮಸ್ಥಳಕ್ಕೆ ಅಣ್ಣಪ್ಪನಿಗೆ ಕೈ ಮುಗಿಯೋಲ್ಲ. ನೀನು ಹೇಳ್ತೀಯಲ್ಲ, ಏನಾಯಿತು? ನಾನು ಮಂಜುನಾಥನ್ಗೆ, ಅಣ್ಣಪ್ಪನಿಗೆ ಇಷ್ಟು ಬೈತೀನಿ, ಇಷ್ಟೆಲ್ಲ ಮಾತಾಡ್ತೀನಿ, ನನಗೇನಾಗಿಲ್ಲ, ನನ್ನ ಮನೆ ಉದ್ಧಾರ ಆಗ್ತಾ ಇದೆ, ದುಡ್ಡುಗಳು ಬರ್ತಾ ಇದ್ದಾವೆ, ಫೇಮಸ್ ಆಗ್ತಾ ಇದ್ದೀನಿ ಡೈಲಿ. ಗತಿ ಇಲ್ಲದ ನನ್ನನ್ನು ಇವತ್ತು ನಾನು ಏನು ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀನಿ, ನಾನು ಕರೀತಾರೆ ಅಂತ ಹೇಳ್ತೀಯಲ್ಲ. ನೋ, ಸತ್ಯಕ್ಕೆ ಜಯ ಲಾಸ್ಟಿಗೆ ಸಿಗುವುದು. ಸುಳ್ಳು ಫಸ್ಟ್ ಮೆರೆಯುತ್ತೆ, ಸತ್ಯ ಲಾಸ್ಟಿಗೆ ಜಯಶಾಲಿ ಆಗುತ್ತೆ. ಹಿಂದಿನವರು ಹಿಂಗೆ ಗಾದೆ ಮಾತು ಹೇಳಲಿಲ್ಲ, ಅನುಭವದ ಮಾತುಗಳು, ವಚನಗಳಲ್ಲಿ ಇದನ್ನೇ ಹೇಳಿದ್ದಾರೆ. ಎಲ್ಲ ವಚನಗಳನ್ನು ನೋಡು, ಭಾರಿ ಓದಿದ್ಯಲ್ಲ. ನಿನ್ನ ಚಿಕ್ಕಮಗಳೂರು ಸ್ವಾಮಿ ಇದ್ದಾರಲ್ಲ, ಅವರಿಗೆ ಕೇಳಿ ನೋಡು, ಸತ್ಯಕ್ಕೆ ಜಯ ಯಾವಾಗ ಸಿಗುತ್ತೆ, ನಿನ್ನ ನಕ್ಷತ್ರಗಳು ಎಲ್ಲೆಲ್ಲಿ ಚೇಂಜ್ ಆಗಿದ್ದಾವೆ, ನಿನ್ನ ಕಡ, ನಿನ್ನ ಚಪ್ಪಲಿ ಇಲ್ಲದ ಕಾಲಿದೆಲ್ಲ, ಅದನ್ನು ನಾಲ್ಗೆಯಲ್ಲಿ ಇಟ್ಕೊಂಡಿದ್ದೆಲ್ಲ, ಅದನ್ನು ತೆಗೆದು ಒಮ್ಮೆ ನಿನ್ನ ಸ್ವಾಮೀಜಿ ಹತ್ರ ಹೋಗು, ಆಗ ಹೇಳ್ತಾರೆ. ಒಂದು ಟಿ ವಿ ಚಾನಲಲ್ಲಿ ಲಾಸ್ಟ್ ಟೈಮ್ ಮಾಡಿದಾಗ ಮಿಸ್ಟರ್ ಮಟ್ಟಣ್ಣವರು ಹೇಳಿದರು, ನಾನು ಬರ್ತೀನಿ ಟಿ ವಿಗೆ, ಡಿಬೇಟ್ಗೆ ರೆಡಿ ಇದ್ದೀನಿ, ನಾನು ಲೈವ್ ಹಿಡ್ಕೊಂಡು ಬರಬೇಕು, ಲೈವ್ ಹಿಡ್ಕೊಂಡು ನಾನು ರಿಲೇ ಕೊಡ್ತೀನಿ, ನಿಮಗೆ ಆ ದಂಬೆ ಏನಾದರೂ ಇದ್ದರೆ ನನ್ನನ್ನು ಕರೀರಿ ಟಿ ವಿ ಚಾನಲ್ಗೆ, ಸತ್ಯಾಸತ್ಯತೆ ಅಲ್ಲೇ ಹೊರಗಡೆ ಬೀಳುತ್ತೆ, ನನ್ನ ಹತ್ರ ಏನಿದೆ ಅಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ ನಾನು ಅಂತ ಹೇಳಿದರು. ಮಿಸ್ಟರ್ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್, ಸಬ್ ಇನ್ಸ್ಪೆಕ್ಟರ್ ಮಟ್ಟಣ್ಣವರು ಲೈವ್ ಅಲ್ಲ, 4 ಕ್ಯಾಮ್ರಾ ಇಟ್ಕೊಂಡು ನನ್ನಲ್ಲಿ ಬಾ ಪವರ್ ಟಿವಿಗೆ, ನಿನ್ನ ಎಲ್ಲ ಯೂಟ್ಯೂಬ್ಗಳನ್ನು ಲೈವ್ ಕೊಡು, ಡಿಸ್ಕಷನ್ಗೆ ಬಾ, ದಿಸ್ ಇಸ್ ಪವರ್ ಟಿವಿ. ಆ್ಯಂಡ್ ಐ ಮಿಸ್ಟರ್ ರಾಕೇಶ್ ಶೆಟ್ಟಿ. ಈ ಇನ್ವೆಸ್ಟಿಗೇಷನ್ ಸ್ಟೋರೀಸಲ್ಲಿ ಮೊದಲ ಟಾರ್ಗೆಟ್ ಧರ್ಮಸ್ಥಳ, ಮೊದಲ ಟಾರ್ಗೆಟ್ ವೀರೇಂದ್ರ ಹೆಗಡೆ ಮಾಡಿರೋದು ಬಿಫೋರ್ ಸೌಜನ್ಯ ಆಲ್ಸೋ. ದಿಸ್ ಇಸ್ ನಾಟ್ ಓನ್ಲಿ ಸೌಜನ್ಯ, ಅದಕ್ಕಿಂತ ಮೊದಲು ಒಂದು ಹೆಸರು ನಿಮಗೆಲ್ಲರಿಗೆ ಕೇಳಿದ್ದೇನೆ, ಮರ್ತೋಗಿದೆ ಗೊತ್ತಿಲ್ಲ, ಮಿಸ್ಟರ್ ಸೋಮನಾಥ್ ನಾಯಕ್. ಇವರು ಧರ್ಮಸ್ಥಳದೊಟ್ಟಿಗೆ ವ್ಯವಹಾರಗಳನ್ನು, ಒಡನಾಟಗಳನ್ನು ಮಾಡಿಕೊಂಡಿದ್ದವರು. ಇವರ ಫ್ರಾಡ್ ಕತೆಗಳು ಧರ್ಮಸ್ಥಳದವರಿಗೆ ಗೊತ್ತಾದಾಗ, ಇವರ ಮೇಲೆ ಕೇಸ್ ಹಾಕಿದಾಗ, ಇವರು ಧರ್ಮಸ್ಥಳದ ವಿರುದ್ಧ ತಿರುಗಿ ಬಿದ್ದವರು. NGO ಮಾಡಿಕೊಂಡಿದ್ದಾರೆ, ಸಾವಿರಾರು ಕೋಟಿ ಧರ್ಮಸ್ಥಳದ ಹೆಸರಲ್ಲಿ ಕಲೆಕ್ಷನ್ ಮಾಡಿದ್ರು ಅನ್ನುವ ಕೇಸ್ ಇವರ ಮೇಲೆ ಆದಾಗ, ಕಡೆಗೆ ಜೈಲು ಪಾಲೂನು ಆಗಿ ಹೊರಗಡೆ ಬಂದವರು. ಹಿಸ್ ಮೈನ್ ಟಾರ್ಗೆಟ್ ವಾಸ್ ವೀರೇಂದ್ರ ಹೆಗ್ಡೆ ಆ್ಯಂಡ್ ಧರ್ಮಸ್ಥಳ. ವಿ ವಾಂಟೆಡ್ ಟು ವೆರಿಫೈ, ಹೌದಾ ಇದು ಏನಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನುವ ವೆರಿಫಿಕೇಷನ್ಗೆ ಅವರ್ ಇನ್ವೆಸ್ಟಿಗೇಷನ್ ಟೀಮ್ ಈ ಸ್ಟಾರ್ಟೆಡ್ ವರ್ಕಿಂಗ್. ಮಹೇಶ್ ಶೆಟ್ ಆ್ಯಂಡ್ ಟೀಮ್, ದಿಸ್ ಈಸ್ ನಾಟ್ ಟುಡೇ. ಇದು ನಿಮ್ಮ ಬುರುಡೆ ಹೊರಗಡೆ ಬಂದ ಮೇಲೆ ಮಾಡಿರೋದಲ್ಲ, ಅಥವಾ ನಿಮ್ಮ 1 ಕೋಟಿ ಓಡಾಡ್ತಲ್ಲ ಯೂಟ್ಯೂಬಲ್ಲಿ. ನಿನ್ನೆ ಯಾರ ಹೇಳ್ತಾ ಇದ್ದಲ್ಲ, ಚಪ್ಪಲಿ ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಲ್ಲ ಯೂಟ್ಯೂಬಲ್ಲಿ,
ಹೇಳ್ತಾ ಇದ್ದಲ್ಲ, ಚಪ್ಪಲಿ ತಗೊಂಡು ಬರಬೇಕು ಹಿಂದೂ ಧರ್ಮದ ಮೇಲೆ, ಹಿಂದೂ ದೇವಸ್ಥಾನದ ಮೇಲೆ ಅಂತ ಜನರನ್ನು ದಂಗೆ ಬೀಸ್ತಾ ಇದ್ದಲ್ಲ, ಒಂದು FIR ಆಗಿದೆಯಲ್ಲ, ಅದ್ರ ನಂತರ ಅಲ್ಲ. ಮತ್ತು ನಿಮ್ಮ ಹಂಗೆ ಕಟ್ ಪೇಸ್ಟ್ ಮಾಡಿ ನಾವು ಗೌನ್ ಹಾಕಿ ಕೂತ್ಕೊಂಡಿಲ್ಲ, ಓಪನ್ ಮುಖದಲ್ಲಿ ಕೂತ್ಕೊಂಡಿದ್ದೀವಿ, ಎಲ್ಲ ಕಣ್ಣುಗಳನ್ನು ಓಪನ್ ಮಾಡಿ ಕೂತ್ಕೊಂಡಿದ್ದೀವಿ. ಓಕೆ, ಸೋಮನಾಥ್ ನಾಯ್ಕು ಅವರ ಬಾಯಿಂದನೇ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಕ್ಯಾಮ್ರಾಕ್ಕೆ ಯಾವ ರೀತಿಯಾಗಿ ಸಿಕ್ಕಾಕೊಂಡು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಉಡುಪಿಯ ದಕ್ಷಿಣ ಕನ್ನಡೆಯ ಸ್ವಲ್ಪ ಜನ ಸೆನ್ಸ್ ಇಲ್ಲದವರಿಗೆ ಹೇಳ್ತಾ ಇದ್ದೀನಿ. ನಮಗೆ ಸೆನ್ಸ್ ಇಲ್ಲ, ನಮ್ಮನ್ನು ಭಾರಿ ಬುದ್ಧಿವಂತರು ಅಂತ ಹೇಳ್ತಾ ಇದ್ದೀವಿ. ಇಂಥ ಅವಿವೇಕಿಗಳನ್ನು ಮೆರೆಸ್ತಾ ಇದ್ದೀವಲ್ಲ, ನಿಮ್ಮ ತಲೆಯಲ್ಲಿ ಏನಾದರೂ ಬುದ್ಧಿಯಲ್ಲ ಸೆಗಣಿಯಾದರೂ ಇದ್ದರೆ ಈ ವಿಡಿಯೋ ನೋಡ್ಕೊಳ್ಳಿ. ಸೋಮನಾಥ್ ನಾಯಕ್ ಬಾಯಿಂದ ಈ ಹೋರಾಟದ ಬಗ್ಗೆ, ಸೌಜನ್ಯದ ಹೋರಾಟದ ಬಗ್ಗೆ ಅವನು ಮಾತಾಡಿದ್ದಲ್ಲ, ಏನು ಬೊಗಳಿದ್ದಾನೆ ಅದನ್ನು ಕೇಳಿ ತೋರಿಸ್ತೀನಿ. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ. ಒಂದು ಏನಂತ ಹೇಳಿದ್ರೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ಮಸಿ ಬಳಿಲಿಕ್ಕೆ, ಅವರಿಗೆ ಡಾಮಾರ್ ಬಳಿಲಿಕ್ಕೆ ಬಹಳ ಬೇಗ ಫ್ಲಾರಪ್ ಆಗ್ತದೆ. ಒಂದು ಹುಡುಗಿ, ಮತ್ತೊಂದು ತಾಯಿಗೆ ಅವರು ಕೇಳುವಂತ ಅಪೀಲು, ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಗಡೆ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ ಎನ್ನುವ ಒಂದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ. ಆದ್ರೆ ಇವರೊಂದು ಉದಾಹರಣೆ ಯಾವಾಗಲೂ ಹೇಳ್ತಾರೆ, ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ ಅಂತ ಹೇಳಿ. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ. ಒಂದು ಏನಂತ ಹೇಳಿದ್ರೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ಮಸಿ ಬಳಿಲಿಕ್ಕೆ, ಅವರಿಗೆ ಡಾಮಾರ್ ಬಳಿಲಿಕ್ಕೆ ಬಹಳ ಬೇಗ ಫ್ಲಾರಪ್ ಆಗ್ತದೆ. ಒಂದು ಹುಡುಗಿ, ಮತ್ತೊಂದು ತಾಯಿಗೆ ಅವರು ಕೇಳುವಂತ ಅಪೀಲು, ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಗಡೆ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ ಎನ್ನುವ ಒಂದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ. ಆದ್ರೆ ಇವರೊಂದು ಉದಾಹರಣೆ ಯಾವಾಗಲೂ ಹೇಳ್ತಾರೆ, ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ ಅಂತ ಹೇಳಿ. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ. ಒಂದು ಏನಂತ ಹೇಳಿದ್ರೆ, ಏನ್ ಹೇಗೆ ಕೊಂಡು ಹೋಗ್ತಂತ, ಆದ್ರಿಂದ ಎಲ್ಲಾ ವಿಷಯ ಮಾತಾಡೋದು, ಮೈಕ್ರೋ ಫೈನಾನ್ಸ್ ಮಾತಾಡೋದು, ಜೈನ್ ಹಿಂದೂ ದೇವಸ್ಥಾನ ಮಾತಾಡೋದು, ಏನ್ ಮಾತಾಡ್ತಾರಂತ ಇಲ್ಲ. ಮತ್ತೆ ತಪ್ಪು ಮಾಹಿತಿ ಕೊಡು, ಮತ್ತು ಸಿಕ್ಕಾಪಟ್ಟೆ ತಪ್ಪು ಮಾಹಿತಿಗಳು, ಸುಳ್ಳು ಆರೋಪಗಳನ್ನು ಮಾಡಬಾರದು. ನಮ್ಮ ಲೆಕ್ಕದಲ್ಲಿ ಆರೋಪ ಮಾಡಿದ್ರೆ ಅದಕ್ಕೆ ಸರಿಯಾದ ಆಧಾರ, ಈ ಪುಸ್ತಕ ಕೊಟ್ಟೆ ಅಲ್ವಾ, ಅದರಲ್ಲಿ ಎಲ್ಲ ಏನ್ ಹೇಗೆ ಕೊಂಡು ಹೋಗ್ತಂತ, ಆದ್ರಿಂದ ಎಲ್ಲಾ ವಿಷಯ ಮಾತಾಡೋದು, ಮೈಕ್ರೋ ಫೈನಾನ್ಸ್ ಮಾತಾಡೋದು, ಜೈನ್ ಹಿಂದೂ ದೇವಸ್ಥಾನ ಮಾತಾಡೋದು, ಏನ್ ಮಾತಾಡ್ತಾರಂತ ಇಲ್ಲ. ಮತ್ತೆ ತಪ್ಪು ಮಾಹಿತಿ ಕೊಡು, ಮತ್ತು ಸಿಕ್ಕಾಪಟ್ಟೆ ತಪ್ಪು ಮಾಹಿತಿಗಳು, ಸುಳ್ಳು ಆರೋಪಗಳನ್ನು ಮಾಡಬಾರದು. ನಮ್ಮ ಲೆಕ್ಕದಲ್ಲಿ ಆರೋಪ ಮಾಡಿದ್ರೆ ಅದಕ್ಕೆ ಸರಿಯಾದ ಆಧಾರ, ಈ ಪುಸ್ತಕ ಕೊಟ್ಟೆ ಅಲ್ವಾ, ಅದರಲ್ಲಿ ಎಲ್ಲ ಏನ್ ಹೇಗೆ ಕೊಂಡು ಹೋಗ್ತಂತ, ಆದ್ರಿಂದ ಎಲ್ಲಾ ವಿಷಯ ಮಾತಾಡೋದು, ಮೈಕ್ರೋ ಫೈನಾನ್ಸ್ ಮಾತಾಡೋದು, ಜೈನ್ ಹಿಂದೂ ದೇವಸ್ಥಾನ ಮಾತಾಡೋದು, ಏನ್ ಮಾತಾಡ್ತಾರಂತ ಇಲ್ಲ. ಮತ್ತೆ ತಪ್ಪು ಮಾಹಿತಿ ಕೊಡು, ಮತ್ತು ಸಿಕ್ಕಾಪಟ್ಟೆ ತಪ್ಪು ಮಾಹಿತಿಗಳು, ಸುಳ್ಳು ಆರೋಪಗಳನ್ನು ಮಾಡಬಾರದು. ನಮ್ಮ ಲೆಕ್ಕದಲ್ಲಿ ಆರೋಪ ಮಾಡಿದ್ರೆ ಅದಕ್ಕೆ ಸರಿಯಾದ ಆಧಾರ, ಈ ಪುಸ್ತಕ ಕೊಟ್ಟೆ ಅಲ್ವಾ, ಅದರಲ್ಲಿ ಎಲ್ಲ ಏನ್ ಹೇಗೆ ಕೊಂಡು ಹೋಗ್ತಂತ, ಏನ್ ಹೇಗೆ ಕೊಂಡು ಹೋಗ್ತಂತ, ಆದ್ರಿಂದ ಎಲ್ಲಾ ವಿಷಯ ಮಾತಾಡೋದು. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ. ಒಂದು ಏನಂತ ಹೇಳಿದ್ರೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ಮಸಿ ಬಳಿಲಿಕ್ಕೆ, ಅವರಿಗೆ ಡಾಮಾರ್ ಬಳಿಲಿಕ್ಕೆ ಬಹಳ ಬೇಗ ಫ್ಲಾರಪ್ ಆಗ್ತದೆ. ಒಂದು ಹುಡುಗಿ, ಮತ್ತೊಂದು ತಾಯಿಗೆ ಅವರು ಕೇಳುವಂತ ಅಪೀಲು, ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಗಡೆ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ ಎನ್ನುವ ಒಂದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ. ಆದ್ರೆ ಇವರೊಂದು ಉದಾಹರಣೆ ಯಾವಾಗಲೂ ಹೇಳ್ತಾರೆ, ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ ಅಂತ ಹೇಳಿ. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ. ಒಂದು ಏನಂತ ಹೇಳಿದ್ರೆ, ವೀರೇಂದ್ರ ಹೆಗ್ಗಡೆ ಅವರಿಗೆ ಮಸಿ ಬಳಿಲಿಕ್ಕೆ, ಅವರಿಗೆ ಡಾಮಾರ್ ಬಳಿಲಿಕ್ಕೆ ಬಹಳ ಬೇಗ ಫ್ಲಾರಪ್ ಆಗ್ತದೆ.
ಒಂದು ಹುಡುಗಿ ಮತ್ತೊಂದು ತಾಯಿಗೆ ಅವರು ಕೇಳುವಂತ ಅಪೀಲು ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಗಡೆ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಎನ್ನುವ ಒಂದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ. ಆದ್ರೆ ಇವರೊಂದು ಉದಾಹರಣೆ ಯಾವಾಗಲೂ ಹೇಳ್ತಾರೆ, ಆದ್ರೆ ಅದಕ್ಕೊಂದು ಲಿಮಿಟ್ ಇದೆ ಅಂತ ಹೇಳಿ. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸಪೋಸ್ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ ಒಂದು ಏನಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಮಸಿ ಬಳಿಲಿಕ್ಕೆ ಅವರಿಗೆ ಸೌಜನ್ಯ ಹೋರಾಟದ ಪೊಟೆನ್ಷಿಯಲ್ ಬಗ್ಗೆ ಅಲ್ಲಿ ಮಾತುಕತೆ ಆಗುತ್ತೆ ಸರ್. ಅವರು ಸೌಜನ್ಯ ಕೇಸ್ ಇಸ್ ಪೊಟೆನ್ಷಿಯಲ್ ಫಾರ್ ಬಿಸ್ನೆಸ್. ಮುಟ್ಟಾಳ್ರ ಸೌಜನ್ಯ ಕೇಸ್ ಐ ಥಿಂಕ್ ನಮ್ಮ ದಕ್ಷಿಣ ಕನ್ನಡದ ಉಡುಪಿಯವರಿಗೆ, ಕರ್ನಾಟಕದ ಜನತೆಗೆ ಅಥವಾ ಮೀಡಿಯಾದವರಿಗೆ ಕೇಳಿಸಿಲ್ಲ ಅಂದರೆ ಆ ಬೈಟನ್ ಪುನಃ ಜೋರಾಗಿ ಇನ್ನೊಮ್ಮೆ ಹಾಕ್ರಿ. ಲೆಟ್ ದೆಮ್ ಲಿಸನ್ ಒನ್ ಮೋರ್ ಟೈಮ್. ಆ ವಿಡಿಯೋ ಏನು ಹೇಳುತ್ತೆ ಅಂದರೆ ಕಮರ್ಷಿಯಲ್ ಇವತ್ತು ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಜಸ್ಟ್ ಪುಟ್ ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಸಪೋಸ್ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ ಒಂದು ಏನಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಮಸಿ ಬಳಿಲಿಕ್ಕೆ ಅವರಿಗೆ ಡಾಮರ್ ಬಳಿಲಿಕ್ಕೆ ಬಹಳ ಬೇಗ ಫ್ಲಾರಪ್ ಆಗ್ತದೆ. ಒಂದು ಹುಡುಗಿ ಮತ್ತೊಂದು ತಾಯಿಗೆ ಅವರು ಕೇಳುವಂತ ಅಪೀಲು ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಗಡೆ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಎನ್ನುವ ಒಂದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ. ಆದ್ರೆ ಇವರೊಂದು ಉದಾಹರಣೆ ಯಾವಾಗಲೂ ಹೇಳ್ತಾರೆ, ಆದ್ರೆ ಅದಕ್ಕೊಂದು ಲಿಮಿಟ್ ಇದೆ ಅಂತ ಹೇಳಿ. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸಪೋಸ್ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ವಾಟ್ ಎ ಸೇಮ್. ಏನನ್ನಿಸ್ತು ನಿಮಗೆ? ಒಂದು ಹೆಣ್ಣಿನ ಸಾವನ್ನು ಸೌಜನ್ಯನ ಅತ್ಯಾಚಾರವನ್ನು ಮಾಡ್ತಾ ಇರುವ ಸೋಮನಾಥ್ ನಾಯಕ್, ಬಿಸ್ನೆಸ್ ಮಾಡಿಕೊಂಡಿರುವಂತಹ ಸೋಮನಾಥ್ ನಾಯಕ್ ರೀಚ್ ಆಗುತ್ತೆ. ವೀರೇಂದ್ರ ಹೆಗ್ಗಡೆ ಅವರನ್ನು ಟಾರ್ಗೆಟ್ ಮಾಡಬೇಕು. ಅವರ್ ಟಾರ್ಗೆಟ್ ಈಸ್ ನಾಟ್ ಗೆಟಿಂಗ್ ಜಸ್ಟಿಸ್ ಟು ಸೌಜನ್ಯ. ಸೌಜನ್ಯ ಹಾಳಾಗಿ ಹೋದರೆ ನಮ್ಗೇನಾಗಬೇಕು? ವೀರೇಂದ್ರ ಹೆಗ್ಗಡೆ ಟಾರ್ಗೆಟ್ ಆಗಬೇಕು. ಪೊಟೆನ್ಷಿಯಲ್ ಕೇಸ್ ಟು ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ. ಇದು ಪೊಟೆನ್ಷಿಯಲ್ ಕೇಸ್ ಟು ಟಾರ್ಗೆಟ್ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನು ಟಾರ್ಗೆಟ್ ಮಾಡಬೇಕಾದ್ರೆ, ಅವರ ಇಮೇಜನ್ನು ನಾವು ಹಾಳು ಮಾಡಬೇಕಾದ್ರೆ, ಅವರ ವ್ಯಕ್ತಿತ್ವಕ್ಕೆ ನಾವು ಮಸಿ ಬಳಿಬೇಕಾದ್ರೆ, ಮಂಜುನಾಥನ ಅಣ್ಣಪ್ಪನ ಮೇಲಿರುವ ನಂಬಿಕೆ ಜನಗಳಿಗೆ ಹೋಗಬೇಕಾದ್ರೆ, ಹಿಂದೂ ಧರ್ಮದ ಮೇಲಿರುವ ಭಾವನೆ ಜನಗಳಿಗೆ ಕಡಿಮೆಯಾಗಬೇಕಾದ್ರೆ, ನಾವು ವೀರೇಂದ್ರ ಹೆಗ್ಗಡೆಯವರನ್ನು ಹಲವು ರೀತಿಯಲ್ಲಿ ಟಾರ್ಗೆಟ್ ಮಾಡಬೇಕು. ಅವರನ್ನು ಮಸಿ ಬಳಿಬೇಕು. ಅವರ ನೈತಿಕತೆಯ ಅಧಾಪತನ ಮಾಡಬೇಕು. ಮಂಜುನಾಥನ ಅಣ್ಣಪ್ಪನ ಮೇಲೆ ಇರುವ ನಂಬಿಕೆಯನ್ನು ಜನರು ತೊಲಗಿಸಬೇಕು. ಜನರಲ್ಲಿ ನಡೆದಾರುವ ಮಂಜುನಾಥ ಅಂತ ಕರೆಸ್ಕೊಂಡು ಇಷ್ಟರವರೆಗೆ ಓಡಾಡ್ತಾ ಇರುವ ವೀರೇಂದ್ರ ಹೆಗ್ಗಡೆಗೆ ಮಸಿ ಬಳಿದರೆ ಧರ್ಮದ ಮೇಲಿನ ನಂಬಿಕೆ ಹೊರಟೋಗ್ಬಿಡುತ್ತೆ. ಇಟ್ ಈಸ್ ಎ ಪೊಟೆನ್ಷಿಯಲ್ ಕೇಸ್. ಆ್ಯಂಡ್ ಮಿಸ್ಟರ್ ಸೋಮನಾಥ್ ನಾಯ್ಕ್ ಅವರೇ, ನೀವು ಆಡಿದ ಇದು ಎಲ್ಲಿ ಗೊತ್ತಾ? ನಿಮ್ಮ ಮನೆಯಲ್ಲಿ. ಇದು ಪವರ್ ಟಿವಿಯ ಆಫೀಸಲ್ಲಿ ಅಲ್ಲ. FSLಗೆ ಹೋಗಬೇಕಾ? ಅಮೆರಿಕಕ್ಕೆ ಕಳಿಸ್ಬೇಕಾ ನೀವು? ಅಥವಾ ವೀರೇಂದ್ರ ಹೆಗ್ಗಡೆ ಅವರು ಇಂಡಿಯಾದಲ್ಲಿ ಏನಾದರೂ ಬುಕ್ ಮಾಡ್ತಾರೆ ಅಂತ ಇರ್ಬೋದು, ಧರ್ಮಸ್ಥಳದ ದುಡ್ಡಿಂದ ಬುಕ್ ಮಾಡ್ತಾರೆ ಅನ್ನುವ ಡೌಟ್ ಇದ್ದರೆ ನಿಮಗೆ, ನಿಮ್ಮ ಬುಕ್ ಮಾಡುವ ಯಾವ ಕಂಟ್ರಿಯಿಂದ ನಿಮಗೆ ಫಾರಿನಿಂದ ದುಡ್ಡು ಬರುತ್ತಲ್ಲ, ಅದೇ ಕಂಟ್ರಿಗೆ ಕಳಿಸ್ಕೊಡುವ FSLಗೆ. ನೋಡುವ, ಒರಿಜಿನಲ್ ಬೇಕಾ? ಫೋರ್ಜ್ಡ್ ಅಲ್ಲ, ಮಾರ್ಫ್ಡ್ ಅಲ್ಲ, ಅದು ಕೊಡುವ ನಿಮಗೆ. ರೆಕಾರ್ಡ್ ಮಾಡಿದಂತಹ ಮೆಟೀರಿಯಲ್ ಬೇಕಾ? ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಮಿಸ್ಟರ್ ಮಟ್ಟಣ್ಣ ಅವರಿಗೆ ಗೊತ್ತು ಏನೇನು ಬೇಕಾಗತ್ತೆ ಅಂತ. ಅದು ಬೇಕಾಗುತ್ತೆ ಆಸ್ ಪರ್ BNS ಆ್ಯಕ್ಟ್. ನೀವು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಮಾತ್ರ ಗೊತ್ತಿರೋದು ನಿಮಗೆ. ಅದನ್ನು ಸುಪ್ರೀಂ ಕೋರ್ಟಿನ ಖ್ಯಾತ ವಕೀಲರು ಹೇಳ್ಕೊಟ್ಟಿರಬೇಕು. ನಾವು ಹೇಳ್ತಾ ಇರೋದು ನಿಮಗೆ, ಫಾರ್ಗೆಟ್ ಅಬೌಟ್ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್. ನಾವು ಲೆಟ್ ಅಸ್ ಥಿಂಕ್ ಅಬೌಟ್ ದಿಸ್ ಆ್ಯಕ್ಟ್. ಆ್ಯಂಡ್ ನೀವು ಹೇಳ್ತೀರಿ ಇಟ್ ಅಪೀಲ್ಸ್. ಏನು ಅಪೀಲ್ ಆಗುತ್ತೆ? ಸೌಜನ್ಯನ ತಾಯಿಯೊಟ್ಟಿಗೆ ಸೆರೆಗಿಡ್ಕೊಂಡು ನಾವು ಡ್ರಾಮಾ ಮಾಡಿಸಿದ್ರೆ, ಕಣ್ಣೀರು ಹಾಕ್ಸಿದ್ರೆ
ಅವರು ಮಾಡುವ ಅಪೀಲು ಜನಗಳಿಗೆ ತಲುಪಿ ವೀರೇಂದ್ರ ಹೆಗ್ಗಡೆ ಮೇಲೆ ಇರುವ ಗೌರವ ಕಡಿಮೆ ಆಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ.